ಹಾಯ್ ಎಲ್ಲರಿಗೂ. ಇವತ್ತು ನಾನು ನಿಮಗೆ ನನ್ನ ಫೇವ್ರೇಟ್ ವೈಟ್ ಸಾಸ್ ಪಾಸ್ತದು ರೆಸಿಪಿ ಹೇಳಿಕೊಡ್ತೇನೆ. ಸೊ ನೀವು ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಸೊ ಫಸ್ಟ್ ಏನು ಮಾಡಬೇಕಂದ್ರೆ, ನಿಮಗೆ ಯಾವುದೆಲ್ಲ ವೆಜಿಟೇಬಲ್ಸ್ ಬೇಕು, ಕ್ಯಾರೆಟ್, ಕಾರ್ನ್ ಎಂತ ಸಾಕ್ತದೆ, ಯಾವುದೆಲ್ಲ ವೆಜಿಟೇಬಲ್ಸ್ ಬೇಕು ಅದನ್ನು ಚಾಪ್ ಮಾಡಬೇಕು. ನಾನು ಈಗ ಖಾಲಿ ಯೂಸ್ ಮಾಡೋದು ಆನಿಯನ್. ನನಗೆ ಕ್ಯಾರೆಟ್ಸ್ ಎಲ್ಲ ಅಷ್ಟಿಷ್ಟಿಲ್ಲ, ಸೊ ನಾನು ಯೂಸ್ ಮಾಡೋದು ಖಾಲಿ ಆನಿಯನ್. ವೆಜಿಟೇಬಲ್ಸ್ ಕಟ್ ಮಾಡೋದಕ್ಕಿಂತ ಮೊದಲು ಉಂಟಲ್ಲ, ಇದು ಪಾಸ್ತಾ ಇರ್ತದಲ್ಲ, ಇದನ್ನು ಬಾಯ್ಲ್ ಆಗಲಿಕ್ಕೆ ಇಡಬೇಕು. ನನಗೆ ಅದು ನೆನಪಿರಲಿಲ್ಲ, ಸೊ ಈಗ ನಾನು ಇದನ್ನು ಬಾಯ್ಲ್ ಮಾಡಲಿಕ್ಕೆ ಇಡ್ತೇನೆ. ಪಾಸ್ತಾ ಬಾಯ್ಲ್ ಮಾಡಲಿಕ್ಕೆ ಸ್ವಲ್ಪ ನೀರು ತಗೊಂಡು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ, ಆಯಿತಾ, ಸ್ವಲ್ಪ ಸಾಲ್ಟ್ ಹಾಕಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು. ಸ್ವಲ್ಪ ಹಾಕಲಿಕ್ಕೆ ಆಯಿಲ್, ಸ್ವಲ್ಪ ಸೇರಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಸ್ವಲ್ಪ ಹಾಕ್ಲಿಕ್ಕೆ ಆಯಿತಾ, ಅಷ್ಟು ಹಾಕ್ಲಿಕ್ಕಿಲ್ಲ, ನಾನು ಆಗಿ ಜಾಸ್ತಿ ಹಾಕಿದ್ದೀನಿ. ಬಾಯ್ಲ್ ಆಗ್ತಾ ಬರುವಾಗ ಮತ್ತೆ ಪಾಸ್ತಾ ಹಾಕಿದ್ರೆ ಆಯಿತು. ಸೊ ಇದು ನೀರೀಗ ಸ್ವಲ್ಪ ಬಾಯ್ಲ್ ಆಗ್ತಾ ಬಂತು. ಸೊ ಅದಕ್ಕೆ ಇನ್ನು ಪಾಸ್ತಾ ಹಾಕ್ತೇನೆ ನಾನು. ಈಗ ನಾನು ಸ್ವಲ್ಪವೇ ಪಾಸ್ತಾ ತಗೊಳ್ಳೋದು, ಯಾಕೆಂದರೆ ಇದು ಈಗ ನನಗೆ ಮಾತ್ರ ಮಾಡೋದು ನಾನು. ನಿಮಗೆ ಎಷ್ಟು ಬೇಕಷ್ಟು ಪಾಸ್ತಾ ಹಾಕಿ, ಆಯಿತಾ. ಇದನ್ನು ಹಾಫ್ ಬಾಯ್ಲ್ ಆಗಬೇಕು. ಹಾಫ್ ಬಾಯ್ಲ್ ಆದಮೇಲೆ ಇದನ್ನು ತೆಗೆದು ಸೈಡಲ್ಲಿ ಇಡಬೇಕು. ಇದು ಬಾಯ್ಲ್ ಆಗುವಾಗ ನಾವು ವೆಜಿಟೇಬಲ್ಸನ್ನು ಚಾಪ್ ಮಾಡುವ. ಇದೀಗ ಬಾಯ್ಲ್ ಆಗ್ತಾ ಬಂತು. ಸೊ ಇದನ್ನು ತೆಗೆದು ಸೈಡಲ್ಲಿ ಇಡಿ. ಇದನ್ನು ಸ್ಟ್ರೈನ್ ಮಾಡಿ ಇದಕ್ಕೆ ಕೋಲ್ಡ್ ನೀರು ಹಾಕ್ಬೇಕಾಯ್ತಾ, ಇಲ್ಲದ್ರೆ ಅದನ್ನು ಸ್ಟ್ರೈನ್ ಮಾಡಿ ಅದಕ್ಕೆ ಕೋಲ್ಡ್ ನೀರು ಹಾಕಲಿಲ್ಲ ಆದರೆ ಅದು ಒಂದಕ್ಕೊಂದು ಅಂಟ್ತದೆ, ಸ್ಟಿಕ್ಕಿ ಆಗ್ತದೆ. ಸೊ ಇದನ್ನು ಸ್ಟ್ರೈನ್ ಮಾಡಬೇಕು. ನೆಕ್ಸ್ಟ್ ಒಂದು ಪ್ಯಾನ್ ತಗೊಳ್ಳಿ, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಮತ್ತು ಆನಿಯನನ್ನು ಗೋಲ್ಡನ್ ಫ್ರೈ ಆಗುವ ತನಕ ಫ್ರೈ ಮಾಡಲಿಕ್ಕೆ. ಸೊ ಇದು ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಬೇಕು. ಅಷ್ಟು ಸಾಕು. ಈಗ ಇದಕ್ಕೆ ಇದು ಆನಿಯನ್ ಹಾಕಬೇಕು. ಇದನ್ನು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ತಾ ಇರಬೇಕು.
ಸೊ ಇದೀಗ ಗೋಲ್ಡನ್ ಬ್ರೌನ್ ಆಗ್ತಾ ಬಂತು. ಇದನ್ನು ತೆಗೆದು ಸೈಡಲ್ಲಿ ಇಡಿ. ಆನಿಯನ್ಸನ್ನು ಪ್ಯಾನ್ ಸೇಮ್ ಇದೇ ಯೂಸ್ ಮಾಡಿ. ನೆಕ್ಸ್ಟ್ ಈಗ ಇದು ಸೇಮ್ ಪ್ಯಾನಿಗೆ ಸ್ವಲ್ಪ ಬಟರ್ ಇಲ್ಲದ್ರೆ ಗೀ ಹಾಕಿ. ನಾನು ಯೂಸ್ ಮಾಡೋದು ಗೀ. ನನ್ನ ಹತ್ರ ಬಟರ್ ಇಲ್ಲ ಈಗ, ಸೊ ನಾನು ಯೂಸ್ ಮಾಡೋದು ಗೀ. ಅಷ್ಟು ಗೀ ಹಾಕಬೇಕು. ಸ್ವಲ್ಪ ಹಾಕಿ ಇದಕ್ಕೆ ಈಗ ಒಂದು ಸ್ಪೂನಿನಷ್ಟು ಮೈದಾ ಇಲ್ಲಾದರೆ ವೀಟ್ ಫ್ಲೋರ್ ಹಾಕಿ, ಗೋಧಿ ಹಿಟ್ಟು. ನಾನು ಯೂಸ್ ಮಾಡೋದು ಮೈದಾ. ಇದನ್ನು ಒಳ್ಳೆ ಮಿಕ್ಸ್ ಮಾಡಬೇಕು. ಒಂದು ಸ್ಪೂನ್ ಹಾಕಲಿಕ್ಕೆ ನಾನೀಗ ಹಾಕಿದ್ದು ಸ್ವಲ್ಪ ಹಾಕಿ ಆಯಿತಾ. ಒಂದು ಸ್ಪೂನ್ ಹಾಕೋದಾದರೆ ಫಸ್ಟ್ ಒಮ್ಮೆ ಹಾಫ್ ಹಾಕಿ ಮತ್ತು ಇನ್ನೊಂದು ಸ್ಪೂನ್ ಹಾಕಬೇಕು. ಫಸ್ಟ್ ಹಾಫ್ ಹಾಕಬೇಕು ಮತ್ತು ಇನ್ನೊಂದು ಹಾಫ್ ಹಾಕಬೇಕು. ಸ್ವಲ್ಪ ಹಾಕಬೇಕು, ಒಮ್ಮೆಲೆ ಹಾಕಬೇಕು. ಓಕೆ, ಸೊ ಇಲ್ಲಿಗೆ ಒಂದು ಸ್ಪೂನ್ ಕಂಪ್ಲೀಟ್ ಆಗ್ತದೆ. ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರುವಾಗ ಇದು ರೆಡಿ ಆಗ್ತಾ ಬಂತಂತ ಆಗ್ತದೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು. ಇದನ್ನು ಮಿಕ್ಸ್ ಮಾಡ್ತೀವಿ, ಇಲ್ಲಾಂದರೆ ಅದು ಲಮ್ಸ್ ಆಗ್ತದೆ. ಇದಕ್ಕೆ ಈಗ ಸ್ವಲ್ಪ ಮೇಯೋನೀಸ್ ಹಾಕಬೇಕು. ನಿಮಗೆ ಎಷ್ಟು ಬೇಕಷ್ಟು ಟೇಸ್ಟಿನ. ನಿಮಗೆ ಮೇಯೋನೀಸ್ ಇಷ್ಟ ಆದರೆ ಮೇಯೋನೀಸ್ ಹಾಕಿ, ಇಲ್ಲಾಂದರೆ ಮಿಲ್ಕ್ ಹಾಕಿ. ಈಗ ಇದಕ್ಕೆ ಆಗ ಫ್ರೈ ಮಾಡಿದ್ದು ಆನಿಯನ್ಸ್ ಹಾಕಿ. ನೆಕ್ಸ್ಟ್ ಸ್ವಲ್ಪ ಸಾಲ್ಟ್ ಹಾಕಿ, ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕಷ್ಟು.
ತುಂಬ ತಿಕ್ಕಾಯ್ತು ಅಂತ ಅನಿಸಿದರೆ ಇದಕ್ಕೆ ಸ್ವಲ್ಪ ನೀರು ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಬನ್ನಿ. ಆಗ ಅದಷ್ಟು ತಿಕ್ಕಾಗೋದಿಲ್ಲ, ಇಲ್ಲದ್ರೆ ಅದು ತುಂಬ ಲಾಸ್ಟಿಗೆ ತುಂಬ ತಿಕ್ಕಾಗ್ತದೆ. ಇದಕ್ಕೆ ಇನ್ನು ಸ್ವಲ್ಪ ಪೆಪ್ಪರ್ ಹಾಕಬೇಕು. ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ಹಾಕಿ. ಇನ್ನು ಲಾಸ್ಟಿಗೆ ಇದಕ್ಕೆ ಸೈಡಲ್ಲಿ ಇಟ್ಟ ಪಾಸ್ತಾ ಉಂಟಲ್ಲ, ಅದನ್ನು ಹಾಕಿ ಸ್ವಲ್ಪ ಹೊತ್ತು ಬಾಯ್ಲ್ ಆಗಲಿಕ್ಕೆ ಇಡಲಿ. ಸೊ ಈಗ ಇದು ಪಾಸ್ತಾ ರೆಡಿ ಆಯಿತು. ಇದನ್ನು ಏನು ಗ್ಯಾಸ್ ಆಫ್ ಮಾಡಿ. ಇದುಂಟಲ್ಲ ನಂದು ಪರ್ಸ್ನಲ್ ಫೇವ್ರೆಟ್ ರೆಸಿಪಿ. ನಾನು ಜಾಸ್ತಿ ವೈಟ್ ಸಾಸ್ ಪಾಸ್ತಾ ಹೀಗೆ ಮಾಡೋದು. ಸೊ ಈಗ ಇದು ಪಾಸ್ತಾ ರೆಡಿ ಆಯಿತು. ನೀವು ಸಹ ಮಾಡಿ ತಿನ್ನಿ, ಎಂಜಾಯ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.